ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ 21ರಿಂದ 22 ತಿಂಗಳ ಮಕ್ಕಳ ಬೆಳವಣಿಗೆಯನ್ನು ಬಲಪಡಿಸಲು ನವಚೇತನದಲ್ಲಿ ಸೂಚಿಸಿದ ಚಟುವಟಿಕೆಗಳ ಬಗ್ಗೆ ತಿಳಿದುಕೊಳ್ಳೋಣ. ದಯವಿಟ್ಟು ಮನೆ ಭೇಟಿ ಸಂಖ್ಯೆ 19ಕ್ಕಿಂತ ಮೊದಲು ಈ ವಿಡಿಯೋ ವೀಕ್ಷಿಸುವುದನ್ನು ಮರೆಯದಿರಿ. ಮನೆಗೆ ಭೇಟಿ ನೀಡುವಾಗ ಮೊದಲು 21ರಿಂದ 22 ತಿಂಗಳ ಮಗುವಿನ ಬೆಳವಣಿಗೆಯ ಮೈಲುಗಲ್ಲುಗಳ ಬಗ್ಗೆ ಪೋಷಕರಿಗೆ ವಿವರಿಸಿ. ನಂತರ ವಿಡಿಯೋದಲ್ಲಿ ಹೇಳಿರುವ ಚಟುವಟಿಕೆ ಆಧಾರಿತ ಆಟವನ್ನು ಮಗುವಿನೊಂದಿಗೆ ಆಡುವ ಮೂಲಕ ಮಾಡಿ ತೋರಿಸಿ. ಚಟುವಟಿಕೆಗಳನ್ನು ತೋರಿಸಿದ ನಂತರ ಪೋಷಕರು ಮತ್ತು ಮನೆಯ ಇತರ ಸದಸ್ಯರಿಗೆ ಪ್ರತಿದಿನ ಮಗುವಿನ ಜೊತೆ ಈ ಆಟಗಳನ್ನು ಆಡಲು ಪ್ರೋತ್ಸಾಹಿಸಿ. ಈ ಚಟುವಟಿಕೆಗಳ ಮೂಲಕ 19ರಿಂದ 20 ತಿಂಗಳಾಗುವ ವೇಳೆಗೆ ಮಕ್ಕಳು ಇವುಗಳನ್ನು ಮಾಡಬಲ್ಲರು. ಆಟಿಕೆಗಳನ್ನು ಎಳೆಯುತ್ತಾ ಸ್ಥಿರವಾಗಿ ನಡೆಯುತ್ತಾರೆ, ಮನೆ ಕೆಲಸಗಳನ್ನು ಅನುಕರಣೆ ಮಾಡುತ್ತಾರೆ, ದೇಹದ ಒಂದು ಅಥವಾ ಹೆಚ್ಚು ಭಾಗಗಳನ್ನು ಹೆಸರಿಸುತ್ತಾರೆ. ಪ್ರತಿದಿನ ಪ್ರೀತಿಯಿಂದ ಆರೈಕೆದಾರರು ಈ ಚಟುವಟಿಕೆಗಳನ್ನು ಮಾಡಿದರೆ ಮಗುವಿನ ಬೆಳವಣಿಗೆಗೆ ಉತ್ತಮ ಬೆಂಬಲ ಸಿಗುತ್ತದೆ. ನವಚೇತನದ ಪ್ರಕಾರ ಮಗುವಿನ ಜೀವನದ 21ನೇ ತಿಂಗಳಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಪ್ರಾಣಿಗಳು ಮತ್ತು ಪಕ್ಷಿಗಳಂತೆ ನಟಿಸೋದು, ಕಪ್ಪುಗಳ ಗೋಪುರ ಕಟ್ಟುವುದು, ಮೇಲೆ ಕೆಳಗೆ ಆಟ, ಲಯವನ್ನು ನಕಲು ಮಾಡುವುದು. 22ನೇ ತಿಂಗಳಲ್ಲಿ ಮಾಡಬಹುದಾದ ಚಟುವಟಿಕೆಗಳು ಶೂಗಳ ವಿಂಗಡಣೆ ಮತ್ತು ಹೊಂದಿಸುವುದು, ಚೆಂಡಿನೊಂದಿಗೆ ಆಟ, ಗೊಂಬೆಯೊಂದಿಗೆ ಕಣ್ಣಾಮುಚ್ಚಾಲೆ ಆಟ ಮತ್ತು ಬಣ್ಣದ ಕೈಗಳು. ಕಪ್ ಟವರ್ ಚಟುವಟಿಕೆಯ ಮೂಲಕ ಇಲ್ಲಿ ತಾಯಿ ಹೇಗೆ ಮಗುವಿನ ಬೆರಳುಗಳ ಬಲವನ್ನು ಹೆಚ್ಚಿಸುತ್ತಿದ್ದಾರೆಂದು ನೋಡೋಣ. ಈ ಕಪ್ಗಳನ್ನು ನೋಡು, ನಾವು ಗೋಪುರ ಕಟ್ಟೋಣವಾ? ಬಾ, ಒಂದು ಕಪ್ಪಿಡು, ಮೇಲಕ್ಕಿಡು, ನಿಧಾನವಾಗಿ. ಇಲ್ಲಿ ನೋಡು, ಇನ್ನೊಂದು ಕಪ್. ಹೌದು, ತುಂಬಾ ಚೆನ್ನಾಗಿ ಮಾಡ್ತೀ. ಈ ರೀತಿ ಆರೈಕೆದಾರರು ನಿಯಮಿತವಾಗಿ ಚಟುವಟಿಕೆಗಳನ್ನು ಮಾಡಿದರೆ ಮಗುವಿನ ಮೊದಲ 3 ವರ್ಷಗಳ ಬೆಳವಣಿಗೆಗೆ ಉತ್ತಮ ಬೆಂಬಲ ಸಿಗುತ್ತದೆ.